ಮುಕುಲ್ ಅವರು ಸ್ಯಾಡ್ನೆಸ್ ಅಲ್ಲಿ ಇದ್ದಾರೆ. ಸ್ಯಾಡ್ನೆಸ್ ಅಲ್ಲಿ ಬ್ರೋ. ನಿದ್ದೆ ಚಿಲ್ ನಿದ್ದೆ ಮಾಡ್ದಂಗೆ ಎಬ್ಬಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದೀರಲ್ಲ ಇಲ್ಲಿ. ಚಿಲ್. ವೆಲ್ಕಮ್ ಟು ಬ್ಲಾಗ್ ಗಾಯ್ಸ್. ಸೈಲೆಂಟ್ ಮಾಡಿದ ಫೋನ್ ಆನ್ ಅಂತ ನನ್ನ ಮಗ ಹಿಂದೆ ಕೂತವನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ಹಿಂಗೆ ನಮ್ಮ ರಾಜಗುಲಿ ಹಿಂದ್ಗಡೆ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಯಾವ್ಯಾವ ತರ ಆರ್ಟ್ ಅಂತೆ, ನಮಸ್ಕಾರ ಅಂತೆ ಎಲ್ಲ ಮಾಡಕ್ ಕತ್ಬಿಟ್ಟವ್ರು ಇವಾಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀಗಪ್ಪ, ಜನಗಳಿಂದಾನೆ ಇಲ್ಲಿ, ಅದಕ್ಕೆ ಅವಸ್ಕೋಸ್ಕರನೇ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಬ್ಲಾಗಿಂಗ್ ಕನ್ನಡಿಗ. ನಮಸ್ಕಾರ ಗೆಳೆಯರೇ ಮತ್ತು ಗೆಳತಿಯರೇ. ಲೈನಂತೂ ಬೇಡಪ್ಪ. ಗೆಳೆಯರೇ ನಮ್ಮ ಗೆಳತಿಯರೇ, ನನ್ನ ಗೆಳತಿಯರೇ. ಈಗ ಟೈಮ್ ಬಂದು ಎಷ್ಟು ಟೈಮ್ ಆಗಿದೆ? ಟೈಮ್ ಎಷ್ಟು? ಟೈಮಾ 1 ಗಂಟೆ 20 ನಿಮಿಷಗಳು. 1 ಗಂಟೆ 20 ನಿಮಿಷ ಮಧ್ಯಾಹ್ನ. ನಮ್ಮ ಮುಕುಲ್ ಅವರು ಪಾಪ ನಿದ್ದೆ ಮಾಡ್ತಾ ಇದ್ರು. ಹೊಡೆದು ಎಬ್ಬಿಸ್ಕೊಂಡು ಕರ್ಕೊಂಡ್ಬಂದು ಡ್ರೈವಿಂಗ್ ಸೀಟಲ್ಲಿ ಕುಣಿಸಿದೀವಿ. ಎಷ್ಟು ಬೇಕು ಅಂತ ಒಳಗಡೆ ಪಾಪ ಇವತ್ತು ಒಂದು ರಜಾ ಅಲ್ವಾ, ಮನೆಗಿದ್ದ ಪಾಪ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು. ಸಿಕ್ಕಾಪಟ್ಟೆ ಹೆವಿ ಡ್ಯೂಟಿ. ಬೆಂಗಳೂರಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ ನಮ್ಗೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಕಾಲೆಲ್ಲ 6 ಪ್ಯಾಕ್ಸ್ ಬರೋಷ್ಟು ಕೆಲಸ ಮಾಡಿದೀವಿ. ಕಾಲಲ್ಲಿ 6 ಪ್ಯಾಕ್ಸ್ ಬರೋಷ್ಟು ಕೆಲಸ ಮಾಡಿದ್ದಾನೆ. ಅದೇ 6 ಪ್ಯಾಕ್ ಬಂದಿರೋ ಕಾಲಲ್ಲಿ ಗಾಡಿ ಓಡಿಸ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಪವರ್ ಇರುತ್ತೆ, ಎಕ್ಸ್ಲೇಟರ್ ಬೇರೆ ಜೋರ ತುಳಿತವನೆ. ಹಾಗೇನ್ 700 ರೋಡು ಆಲ್ರೆಡಿ ನಾವು ಅವಾಗೆ ಸ್ಟಾರ್ಟ್ ಮಾಡ್ಬೇಕಾಯ್ತು. ನಮ್ಮ ಹುಡುಗ ಯಾವ್ದು ಸ್ವಲ್ಪ ಸಾಂಗಿಗೆಲ್ಲ ಕೇಳ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡ ಗಾಡಿ ಓಡ್ಸಕ್ಕೆ. 700 ಸಪ್ತಮಿಗೌಡ ಅವ್ರ ಸಾಂಗ್ ಕೇಳ್ತಾ ಇದ್ದೆ. 700 ಸಪ್ತಮಿಗೌಡ ಯಾರಪ್ಪ ಅವರು? ಸೋರೆಕಾಯಿ ದೊಡ್ಡಿ ಕರಿಯಪ್ಪನಿಲ್ವಾ? ಹಂಗೆ ನಮ್ಮ ಯುವ ಮೂವಿ ಕಾಂತಾರ ಮೂವಿ ಹೀರೋಯಿನ್ ಇದಾರಲ್ಲ ಸಪ್ತಮಿಗೌಡ, 700 ಅವ್ರ ಹೆಸರಪ್ಪ. ನಮ್ಮೂರು. ಹೌದಾ? ಅದನ್ನ ಹಾಡ್ ಕೇಳ್ಕೊಂಡ್ ಬರ್ತಿದ್ದಪ್ಪ. ಅದಕ್ಕೆ ನಾನು ಅವಾಗೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಅದು ಮುಗಿಲಿ ಅಂತ ಸುಮ್ಮನೆ ಅದೇ. ಹಾಡು ಮುಗೀತು, ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಈಗ ನಾವು ಹಲ್ಗೂರ್ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂತ ಹೋಗ್ತಾ ಹೇಳ್ತೀವಿ. ಅದೊಂದು ಶಿವನ್ ದೇವಸ್ಥಾನ ಅಂತ ಗೊತ್ತು ಅಷ್ಟೇ ನನಗೆ. ಅಲ್ಲ ಗುರು? ಇವಾಗ ನಾವು ಯಾವಾಗ ಬಂದ್ರೆ ಒಂದು ಸ್ಟಾಪ್ ಕೊಡೋ ಬೇಕರಿ ಸಿಕ್ಕಿದೆ. ಇವರ ಬೇಕರಿ ಒಂದಲ್ಲ ಒಂದು ಕಾಲದಲ್ಲಿ 10 ಗಂಟೆ ರಾತ್ರಿಯಲ್ಲಿ ಬರ್ತಡೇ ನೀನ್ ಕೊಡ್ಸಿದ್ ಹೊಸ ಶರ್ಟ್ ಏನೇ ತಾಕೊಬಿಟ್ಟಿದ್ದ. ಒಳ್ಳೆ ಮೆಮೊರಿ ಇರ್ತೈತೆ ಈ ಬೇಕರಿಲಿ. ಸಿಗೋಣ, ಅಲ್ಲಿ ಹೆಂಗ್ ಕೊಡ್ತಾರೆ ನೋಡ್ಬಿಟ್ಟು ಸಿಗ್ತೀನಿ. ಬೇಕರಿಯಲ್ಲಿ ತಿನ್ಕೊಂಡು ನಮ್ಮ ಗುರು ಅವ್ರು ಏನೋ ತಗೊಂಡಿದ್ದಾರೆ ನೋಡಿ. ಏನ್ ತಗೊಂಡಿದ್ದೆ ಗುರು? ಏನಪ್ಪ ಅದು? ಚಾಕೋಲಾವ. ಏನ್ ಹಿಂಗಂದ್ರೆ? ಅದು ನೀನು ತಿಂದ್ರೆ ಅದರ ರುಚಿ ಸವಿದ್ರಷ್ಟೇ ನಿಂಗೆ ಗೊತ್ತಾಗುತ್ತೆ, ಅದು ಹೇಳಿದ್ರೆ ನಿಂಗೆ ಗೊತ್ತಾಗಲ್ಲ. ಏನ್ ಗುರು ಅದು? ಅಂತದ್ದೇನ್ ಗುರು? ಏನ್ ಇರ್ಬೋದು ಅಂತದ್ದು? ಮೇಲ್ಗಡೆ ಚಾಕ್ಲೇಟ್ ಕೇಕು, ಕೆಳಗಡೆ ಚಾಕ್ಲೇಟ್ ಕೇಕು, ಮಧ್ಯದಲ್ಲಿ ಚಾಕ್ಲೇಟ್ ಸಿರಪ್ ಆಗಿರ್ತಾರೆ. ಅಷ್ಟೇ. ಅದಕ್ಕೆ ನಾನು ಓವನ್ ಅಲ್ಲಿ ಹಾಕ್ಬಿಟ್ಟಿದ್ದು. ಚಾಕ್ಲೇಟ್ ಲಿಕ್ವಿಡ್ ಫಾರ್ಮ್ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಹೌದಾ? ಅಲ್ವಾ ಅಷ್ಟು ಅಲ್ಲೇ ಬೇಕರಿಗೆ ಹೋಗ್ಬಿಟ್ಟು ಗುರು ನೀನ್ ಏನ್ ಬೇಕು ಅಂತ ಒಂದ್ ಮಾತು ಕೇಳಲಿಲ್ಲ. ಒಬ್ಬೊಬ್ರೆ ಫಸ್ಟ್ ತಿನ್ಬಿಟ್ರು. ಏನೋ ಪಪ್ಸ್ ಅಂತೆ, ಆಮೇಲೆ ಅದೇನೋ ತಿನ್ಕೊಂಡು ನಮ್ಗೇನು ದೇವಸ್ಥಾನಕ್ಕೆ ಬರ್ತಾರೆ ಈಗ. ಇಂತ ಮುಖ ಹೊತ್ಕೊಂಡು ದೇವಸ್ಥಾನಕ್ಕೆ ಬರ್ತಿರಲ್ಲ, ರಾಜಕೀಯ ಆಗಲ್ಲ ನಿಮ್ಗೆ. ದೇವಸ್ಥಾನ ಒಳಗಡೆ ಬರಲ್ಲ ಹಂಗೆ ಅವರು ಸುಮ್ನೆ ಇದೇನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅಷ್ಟೇ. ಎಕ್ಸ್ಪ್ಲೋರ್ ಮಾಡಕ್ ಬರ್ತೀವಿ ನಾವು. ಪ್ರಕೃತಿನೇ ದೇವ್ರನ್ನ ಕಾಣ್ತೀವಿ, ಪ್ರಕೃತಿ ಸೌಂದರ್ಯ ಅನಿಸ್ತೀವಿ. ಏನ್ ಡೈಲಾಗ್ ಗೊತ್ತಾ ಈ ನಡುವೆ? ಟೈಮ್ ಬಂದು ಎಷ್ಟು 1:15 ಆಯ್ತು. ಬಟ್ ಸೂರ್ಯದೇವರು ನಮ್ಮ ಮೇಲೆ ಕೋಪಿಸ್ಕೊಂಡಿರಬಹುದು. ಸೊ ಅದಕ್ಕೆ ಸೂರ್ಯದೇವರು ಬಂದಿಲ್ಲ ಇವತ್ತು, ರಜಾ ಹಾಕ್ಬಿಟ್ಟಿದ್ದಾರೆ. ಫುಲ್ ಸಖತ್ ಮೋಡ ಕವಿದ ವಾತಾವರಣ. ಸರಿ ಬಿಡು. ಇವನು ಯಾರು ಇಂಡಿಕೇಟರ್ ಹಾಕ್ತಾರೆ ಹಿಂಗೆ ತಿರುಗಿಸ್ತಾನೆ. ಹೌದು, ಇಂಡಿಕೇಟರ್ ಸ್ವಿಚ್ ಹೋಗ್ಬಿಟ್ಟಿದೆ ಅವ್ರದ್ದು ಇಂಡಿಕೇಟರ್ದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಯ್ಯೋ ರಾಮ. ಸ್ಟೇ ಟ್ಯೂನ್, ಸಿಗೋಣ. ಗಾಯ್ಸ್, ಎಂಟ್ರಿ ನಮಗೆ ಒಂದು ಗುಡ್ ಥಿಂಗ್ ಅಂತ ಹೇಳ್ಬೋದು, ಬ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಮಳೆ ಬರ್ತಿದೆ, ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ನೀವು. ಮಳೆ ಬರ್ತಿದೆ. ಇದು ಹಲಗೂರಿಂದ ಇನ್ನು ಹಿಂದೆ ಅಲ್ಲ ಗುರು? ಹಲಗೂರು ಇನ್ನು ತುಂಬಾ ದೂರ ಇದೆ. ಹಲಗೂರು ಬೈಪಾಸ್ ಎಂಟ್ರಿ ಸ್ಟಾರ್ಟಿಂಗ್ ಅಂದ್ರೆ ಲೆಫ್ಟ್ ಅಲ್ಲಿ ಇದೆ. ನೀವು ಏನ ಲೆಫ್ಟ್ ರೋಡ್ ತಿರ್ಗಬೇಕು. ಬೇಕಾದ್ರೆ ದೇವಸ್ಥಾನದ ಏನೋ ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀವಿ.
ಅಷ್ಟೇ. ನೀವು ಬರಂಗಿರಬೇಕು ಬರ್ಬೋದು. ಈಗಿರೋ ಸೆಕೆಯಲ್ಲಿ ಉಫ್ ಅಂದ್ರೆ ಸಾಕು, ಫುಲ್ ಕೂಲ ಬರಬೇಕು ಅಂದ್ಬಿಟ್ಟು ಸೆಂಟರ್ ಫ್ರೆಶ್ ಹಾಕೊಂಡು ಅಗಿತಾ ಇದ್ದಾರೆ. ಅದೆಲ್ಲ ಡೌ ನಿದ್ದೆ ಬಂದ್ಬಿಡ್ತದೆ ಅಂತ ಅಗಿತವನೆ, ಬ್ಯಾಗೆ ಇಟ್ಕೊಟ್ಟವನೆ, ಕೆಲಸ ಕೊಟ್ಟಿದ್ದಾನೆ ನೋಡಿ. ಇದೇ ರೋಡು, ಹಳ್ಳಿ ಮೇಲಿಂದ ಬರ್ತೀವಿ ಮೋಸ್ಟ್ಲಿ. ಅದೇ ಫುಲ್ ಸ್ಟ್ರೈಟೇನೆ. ಬೇಕಾದ್ರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಟ್ಟದ ಮೇಲಿರುವ ದೇವಸ್ಥಾನ, ಆ ದೇವಸ್ಥಾನದ ಹೆಸರು ಬಂದು ಹೆಬ್ಬೆಟ್ ಬಸವೇಶ್ವರ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ. ಹೇಳಪ್ಪ, ಸೋಲಿಗೆರೆ ಫಾರೆಸ್ಟ್ ಮೇಲೂ ಬರ್ಬೋದು, ಬಟ್ ಮೊದಲು ಬಿಡ್ತಾ ಇದ್ರು, ಇವಾಗ ಅಲ್ಲಿ ಎಂಟ್ರಿ ಇಲ್ಲ. ಎಲ್ಲಿಂದ? ಮೊದಲು ಇದೇ ದೇವಸ್ಥಾನಕ್ಕೆ ಸೋಲಿಗೆರೆ ಫಾರೆಸ್ಟ್ ಅಂತ ಸಾತ್ನೂರ್ ಕಡೆಯಿಂದ ಒಂದ್ ಕಡೆಯಿಂದ ಬಿಡೋರು. ಇದು ಫುಲ್ಲು ಫಾರೆಸ್ಟ್ ಅಲ್ಲೇ ಬರೋದು. ಸಖತ್ ಪ್ಲೇಸ್ ಅದಂತೂ. ಈ ತರ ವೆದರ್ ಅಲ್ಲಿ ಹೋಗ್ಬಿಟ್ರಂತ ಅಲ್ಲೆಲ್ಲ ಫುಲ್ ಫಾಗು. ನಿನ್ಗೆ ನಾವ್ ಇದು ಬೆಟ್ಟದ ಭೈರವೇಶ್ವರ ಮತ್ತೆ ಚಾರ್ಮಡಿ ಘಟ್ಟಲೆಲ್ಲ ಹೋದಾಗ ಫಾಗ್ ಇರುತ್ತಲ್ಲ, ಸೇಮ್ ಆ ತರ. ಬಟ್ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ಒಂದ್ 6 months ಬ್ಯಾಕ್ ಇಂದ ಕಡೆ ಬಿಡ್ತಾ ಮೇ ಬಿ ಫುಲ್ ಫಾರೆಸ್ಟ್ ಏರಿಯಾ. ದೀಪು ನನ್ಗೆ ರೋಡೇ ಇಲ್ಲ, ಅದು ಫುಲ್ ಮಣ್ಣಿನ ರೋಡ್ ಓಡಾಡಿನೇ ಆಗಿರೋದು. ಅದೇ ನನ್ನ ಪ್ರಕಾರ ಆನೆಗಳ ಕಾಟ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಬಟ್ ಅದು ಸಖತ್ ರೂಟ್. ಇನ್ನೊಂದು ರೂಟ್ ಇತ್ತು, ಬಟ್ ಇವಾಗ ಅದ ಪರ್ಮಿಷನ್ ಅಲ್ಲಿ ಇಲ್ಲ, ಬಿಡಕ್ಕೆ ಓಡಾಡಕ್ ಬಿಡ್ತಾ ಇಲ್ಲ. ಹಂಗಾಗಿ ಈ ರೋಡು ಎರಡು ಕಡೆಯಿಂದ ಏನ್ ಒಟ್ನಲ್ಲಿ ಚೆನ್ನಾಗಿದೆ. ಬಟ್ ಇಲ್ಲೂ ಲೊಕೇಶನ್, ನಮ್ಗೆ ಲೊಕೇಶನ್ ಹೆಲ್ಪ್ ಮಾಡಿದೆ, ಚೆನ್ನಾಗೈತೆ. ಮಳೆ ಬೇರೆ ಬರ್ತೈತೆ, ಹೇಳಿದ್ನಲ್ಲ ಅವಾಗೆ ಹೇಳಿದ್ನಲ್ಲ ನೋಡಿ, ಮಳೆ ಬರ್ತೈತೆ. ಸಾಕಾಗಿದೆ ರೋಡು. ಇದ ನಮ್ಮ ಮುಕ್ಕುಲಿಗಿಂತ ರೋಡ್ಗಳು ಸಿಕ್ಬಿಟ್ರೆ ಇದೇನೋ ಖುಷಿ, ಜೋಶ್ ಅವನ್ಗೆ. ನಾವು ಕೊಟ್ಟಿರೋ ದೇಶ ಇದು. ಇಟ್ಸ್ ದ ಡ್ರೈವಿಂಗ್ ಲವರ್ಸ್ ರೂಟ್. ಸಾನೇ ಇಷ್ಟ. types of road, ghat roads. ಇಲ್ಲೂ ಆನೆ ಬರುತ್ತೆ ಗುರು ನೋಡಿ, ಎಲ್ಲ ಹಾಕೋರೆ ಆಲ್ರೆಡಿ. ಕಾನಪುರ ಸುತ್ತಮುತ್ತ ಇರೋ ಬೆಟ್ಟ ಎಲ್ಲ ಇಲ್ಲಿಂದ ಕವರ್ ಮಾಡ್ಬೋದು. ಆಮೇಲೆ ತಪ್ಪು ತಿಳ್ಕೊಬಿಟ್ರಿ ಕಣಪ್ಪ. ಆಮೇಲೆ ನಮ್ಮ ಹುಡುಗ ಏನು ಸಿಗರೇಟ್ ಸೇದಲ್ಲ, ಫ್ರೆಂಡ್ಸ್ ಏನೋ ಸೆಂಟರ್ ಫೆಸ್ಟ್ ತಿಂತವನೇ ಅನ್ಕೊಂಡು. ಆಮೇಲೆ ನಮ್ಮ ಅಪ್ಪ ಅಮ್ಮನ ನೋಡಿ ಜೋಡ್ ತಗೊಂಡು ಹೊಡಿಬೇಕು. ಅದು ಹಂಗೆಲ್ಲ ಹೊಡಿಯಲ್ಲ. ಅವ್ನು ಯಾಕಂಗೆ ಗೊತ್ತೇಳ್ದ, ನೀನೇನೋ ಮಾಡಿರ್ತೀಯ ಹಂಗಾದ್ರೆ, ಅದಕ್ಕೆ ಗೊತ್ತೇಳಿರ್ತಾನೆ. ಅಲ್ಲ ಮುಂದೆ ಯಾರು ಫ್ಯೂಚರ್ ಒಂದು ಹುಡುಗಿ ಯಾರು ನೋಡಿ ತಪ್ಪು ತಿಳ್ಕೊಂಡ್ರೆ, ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ. ಹಾಗಿಂಗ್ ಬಿಡಲ್ಲ, ಅವ್ನಿಗೆ ಯಾವ್ದಾರು ಹುಡುಗಿ ನೋಡಿ ಮದುವೆ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಏನೋ ಮಾಡ್ರಪ್ಪ. ಪೂಜಾರಿ ಹೋಯ್ತವ್ರೆ ಅಂತಾರೆ ಅನ್ಸ್ತದೆ. ಪೂಜಾರಪ್ಪ ಪೂಜೆ ಮಾಡಿ ಒಂದು ಅಬ್ಸರ್ವ್ ಮಾಡಿದ್ರ ಬೆಟ್ಟದ ಮೇಲೆ ಊರಿದೆ ನೋಡಿ. ಇಲ್ಲಿ ಆ ಬೆಟ್ಟ ಹತ್ಕೊಂಡ್ ಬಂದ್ಮಲ್ಲ ಈಗ, ಸೀನಿಕ್ ಅದು ನೋಡಿ. ಬೆಟ್ಟದ ಮೇಲೆ ಊರಿದೆ, ಬಟ್ ಕೆಳಗಡೆನೂ ಊರಿದೆ. ಬಟ್ ಬೆಟ್ಟ ಒಂದಷ್ಟು ದೂರ ಬಂದ್ಮೇಲೆ ಮತ್ತೆ ಊರು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಅಂತ ಅನ್ಕೋತೀವಿ. 350 ಮೀಟರ್ ಅದೇ ದೇವಸ್ಥಾನ. ಸಗದಾಗಿದೆ ರೋಡ್ ಮಾತ್ರ, ಒಂದೇ ಸೈಕ್ ರೋಡು. ಓ ಗುರು ಜನಾನ ಇವತ್ತೇನೋ ಸ್ಪೆಷಲ್ ಇರ್ಬೋದು ಗುರು. ಇಲ್ಲಿ ಎಷ್ಟೊಂದು ಜನ ಇರಲ್ಲ ಯಾವತ್ತು. ವೀಕೆಂಡಲ್ಲಿ ಬಂದೇ ಬಂದು ದೇವಸ್ಥಾನದ ಹತ್ರ ಈ ದೇವಸ್ಥಾನ. ಕಾರ್ ಪಾರ್ಕಿಂಗ್ ಆಯಿತು. ಇನ್ನೇನಿದ್ರು ದೇವಸ್ಥಾನ ನೋಡಿಕೊಂಡು ಬರೋಣ ಬನ್ನಿ, ಸಿಗೋಣ ದೇವಸ್ಥಾನದಲ್ಲಿ.